ಸರ್ವರಿಗೂ ಹಾಯ್ ನಮಸ್ಕಾರ. ನಾನು ನಿಮ್ಮ ರಜತ್ ಬುಜಿ. ನನಗೆ ವಿಷಯ ಏನಾಗಿದೆ ಅನ್ನೋದು ಗೊತ್ತಿರಲಿಲ್ಲ. ನಮ್ಮ ಸ್ನೇಹಿತರು ಫೋನ್ ಮಾಡಿ ಈ ಥರ ಒಂದು ಘಟನೆ ಆಗಿದೆ ಅಂತ ಹೇಳೋರ್ಗು ನನಗೆ ವಿಷಯ ಗೊತ್ತಿಲ್ಲ. ಒಂದು ಬೈಕ್ ಪ್ರಮೋಷನಲ್ ವಿಡಿಯೋ ಮಾಡಿರೋ ಒಂದು ಕಾರಣಕ್ಕೆ ಇದು ಹಲವಾರು ಸುದ್ದಿ ಆಗ್ತಾ ಇದೆ ಅಂತ ಗೊತ್ತಾಯಿತು. ಸೊ ಇದು ಯಾವುದೇ ಕಾರಣಕ್ಕೂ ಯಾರಿಗೂ ಒಂದು ಹರ್ಟ್ ಮಾಡೋದಾಗ್ಲಿ, ಇಲ್ಲ ಬೇರೆಯವ್ರಿಗೆ ತೊಂದರೆ ಕೊಡೋದಾಗ್ಲಿ, ಇಲ್ಲ ಬೇರೆಯವ್ರಿಗೆ ಹಾನಿ ಮಾಡುವಂಥ ಒಂದು ವಿಡಿಯೋ ಅಲ್ಲ. ಇಟ್ ವಾಸ್ ಜಸ್ಟ್ ಅ ಪ್ರಮೋಷನಲ್ ವಿಡಿಯೋ. ಆಮೇಲೆ ಮೀ ಬೀಯಿಂಗ್ ಅನ್ ಆರ್ಟಿಸ್ಟ್ ಯಾವ ಥರ ಮಾಡಬೇಕಾಗಿತ್ತು ಅಂತ ಹೇಳ್ಕೊಟ್ರು ಆ ಥರ ಮಾಡಿದ್ದೀನಿ ಹೊರತು ಬೇರೆಯವ್ರಿಗೆ ಹರ್ಟ್ ಮಾಡಬೇಕು ಅನ್ನೋದು ಯಾವ ಇಂಟೆನ್ಷನ್ಸು ಇಲ್ಲ. ಆಮೇಲೆ ಇದರ ಒಂದು ಪ್ರಮೋಷನಲ್ ವಿಡಿಯೋ ಹಾಕಬಾರ್ದು ಅನ್ನೋದು ನನಗೆ ಗೊತ್ತಿಲ್ಲ. ಆಮೇಲೆ ಹಾಕಿರೋದು ನನಗೆ ಗೊತ್ತಿಲ್ಲ. ಗೊತ್ತಾಗಿದ ತಕ್ಷಣ ನಮ್ಮ ಟೀಮ್ ಹತ್ರ ಮಾತಾಡಿ ಆ ವಿಡಿಯೋನ ಡಿಲೀಟ್ ಮಾಡಿಸಿದೀನಿ. ಆಮೇಲೆ ಆ ಜಾಗದಲ್ಲಿ ಮಾಡಿರೋ ಒಂದು ತುಂಬಾ ಸೇಫ್ಟಿ ನೋಡ್ಕೊಂಡೇ ಮಾಡಿರೋದು. ಎಲ್ಲ ಹುಡುಗರು ನಿಂತಿದ್ರು, ಯಾರಿಗೂ ಒಂದು ಹಾನಿ ಆಮೇಲೆ ಅಲ್ಲಿ ತುಂಬಾ ಸೇಫ್ಟಿ ನೋಡ್ಕೊಂಡು ಮಾಡಿರುವಂತ ಒಂದು ಜಾಗ ಅದು. ಒಂದು ಕಾರ್ನರ್ ರೋಡ್ ಅಲ್ಲಿ ಮಾಡಿರುವಂತ ಒಂದು ವಿಡಿಯೋ. ಕನಕ್ಪುರ ರೋಡ್ ಹತ್ರ ಒಂದು ಮಾಡಿರುವಂತ ಪ್ರಮೋಷನಲ್ ವಿಡಿಯೋ ಅದು. ಆಮೇಲೆ ಆ ಊರು ಅಧ್ಯಕ್ಷರ ಹತ್ರನು ಮಾತಾಡಿ, ಸರ್ ಈ ತರ ಒಂದು ಜಾಗದಲ್ಲಿ ಮಾಡ್ತಾ ಇದೀವಿ, ಇಸ್ ಇಟ್ ಸೇಫ್ ಅಂತ ಕೇಳ್ಕೊಂಡು ಪ್ರತಿಯೊಂದು ಸೇಫ್ಟಿ ನೋಡ್ಕೊಂಡು ಮಾಡಿರುವಂತ ಒಂದು ವಿಡಿಯೋ. ಯಾರಿಗೂ ಹಾನಿ ಮಾಡಿಲ್ಲ, ಆಗೂ ಇಲ್ಲ ಅಲ್ಲಿ. ಸೊ ಆ ಥರ ಒಂದು ಪ್ರಮೋಷನಲ್ ವಿಡಿಯೋ ಮಾಡಬಾರ್ದಾಗಿತ್ತು. ಇದು ನಮ್ಗೆ ಬೇರೆ ಇಂಟೆನ್ಷನ್ ಯಾವುದೂ ಇಲ್ಲ. ಇಟ್ ವಾಸ್ ಜಸ್ಟ್ ಎಂಟರ್ಟೈನ್ಮೆಂಟ್ ಪರ್ಪಸ್ ಅಷ್ಟೇ. ಆ ಪ್ರಮೋಷನಲ್ ವಿಡಿಯೋ ನಮ್ಮ ಟೀಮ್ ಅವ್ರು ಹಾಕಿರೋದು ನನಗೆ ಗೊತ್ತಿಲ್ಲ, ಅದನ್ನು ಡಿಲೀಟ್ ಮಾಡಿಸಿದೀನಿ. ಆಮೇಲೆ ಅಲ್ಲಿ ಇರೋ ಊರವ್ರ ಹತ್ರ ಎಲ್ಲ ಮಾತಾಡಿ ಪರ್ಮಿಷನ್ ತಗೊಂಡು ಮಾಡಿರುವಂಥ ಒಂದು ವಿಡಿಯೋ. ಡಿಸ್ಕ್ಲೇಮರ್ ಕೂಡ ಹಾಕಿದ್ದೀನಿ. ಸೊ ದಯವಿಟ್ಟು ಇದನ್ನ ಒಂದು ದೊಡ್ಡ ನ್ಯೂಸ್ ಮಾಡೋದು ಬೇಡ ಅನ್ಕೊಂತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಲಾಟ್ಸ್ ಆಫ್ ಲವ್. ನಮ್ಮಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮೆ ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ. And we are sorry.